ತರ ನೋಡ್ಬೇಡ. ನಾನ್ ಚೆನ್ನಾಗಿದ್ದೀನಿ ಅಂತ ನನಗೆ ಗೊತ್ತು. ನೀನ್ ಆ ತರ ನೋಡಿದ್ರೆ ನನಗೆ ದೃಷ್ಟಿಯಾಗಿ ಹೋಗುತ್ತೆ. ನೀನು ಚೆನ್ನಾಗಿದ್ಯಾ, ಆದ್ರೆ ಇವತ್ತು ಇನ್ನೂ ಚೆನ್ನಾಗಿ ಕಾಣ್ತಿದ್ಯಾ. ನಿನ್ನ ನೋಡಿ ಬರೀ ದೃಷ್ಟಿ ಆಗೋದಷ್ಟೇ ಅಲ್ಲ, ನಾಳೆಯಿಂದ ನನ್ನ ಕಣ್ಣು ವರ್ಕೆ ಆಗಲ್ಲ ಅನ್ಸುತ್ತೆ. ಅದ್ಯಾಕೋ? ಯಾಕೆಂದ್ರೆ ಇಷ್ಟು ಸುಂದರವಾದ ಯಾವುದನ್ನು ಇಲ್ಲಿ ತನಕ ನಾನು ನೋಡೇ ಇರಲಿಲ್ಲ. ಈ ಅದ್ಭುತನೇ ನೋಡೋದ್ಮೇಲೆ ನನ್ನ ಜೀವನ ಸಾರ್ಥಕ ಅನ್ಸ್ಬಿಟ್ಟಿದೆ. ಇನ್ನ ಖುಷಿ ಹೆಚ್ಚಾಗಿ ಮೋಸ್ಟ್ಲಿ ನಾನು ಸತ್ತೇ ಹೋಗ್ಬೋದೇನು. ನೀನ್ ನಿಜವಾಗ್ಲೂ ಲವ್ ಆದ್ಮೇಲೆ ಸಿಕ್ಕಾಬಟ್ಟೆ ಬದಲಾಗೋಗಿದ್ಯಾ. ಮುಂದೆ ಒಳ್ಳೊಳ್ಳೆ ಕವಿತೆ ಬರೆಯೋ ಕವಿ ಆದ್ರೂ ಆಶ್ಚರ್ಯ ಏನೂ ಇಲ್ಲ. ಮಾತಾಡ. ಇದೆಲ್ಲ ಯಾಕೆ ಮಾಡಿಸಿದ್ದೀರಾ? ನಿಂಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಅಂದ್ರೆ ಇಷ್ಟ, ಬಟ್ ನಂಗೆ ಬಿಲ್ಕುಲ್ ಇಷ್ಟ ಇಲ್ಲ. ನನ್ಗಿಷ್ಟ ಇಲ್ಲ ಅಂತ ನೀನ್ ಅದನ್ನೆಲ್ಲ ಯಾಕೆ ಮಿಸ್ ಮಾಡ್ಕೋಬೇಕು? ಅದಕ್ಕೆ ಡಿನ್ನರ್ ಪ್ಲಾನ್ ಅಲ್ಲಿ ಸ್ಮಾಲ್ ಚೇಂಜಸ್ ಮಾಡಿದ್ದೀನಿ. ಶವಿ, ಅಮ್ಮ ನಡೀರಿ ಅಮ್ಮ. ಇಲ್ಲಿ ಯಾಕೆ ನಿಲ್ಸ್ತಪ್ಪ? ಇದು ನಮ್ಮನೆ ಅಲ್ಲ. ಗೊತ್ತಮ್ಮ, ಇದು ನಮ್ಮ ಅಣ್ಣರ ಮನೆ. ನೀವು ದೊಡ್ಡವರು, ನಾನು ಆಗ್ಲೇ ಹೇಳ್ದಾಗೆ ನಿಮ್ಮನ್ನ ನೋಡಿದ್ರೆ ನಮ್ಮ ತಾಯಿ ನೋಡ್ದಾಗೆ ಆಗತ್ತೆ. ದಯವಿಟ್ಟು ಒಳಗಡೆ ಬಂದು ಒಂದ್ ಲೋಟ ಟೀ, ಕಾಫಿ ಅಥವಾ ಜ್ಯೂಸ್ ಏನಾದ್ರೂ ಕುಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಇಲ್ಲಪ್ಪ, ಅದೆಲ್ಲ ಏನು ಬೇಡ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ನೀವು 100 ಜನಕ್ಕೆ ಅನ್ನ ಹಾಕ್ತೀರಾ, ನಿಮ್ಗೆ ಅಟ್ಲೀಸ್ಟ್ ಒಂದ್ ಲೋಟ ಜ್ಯೂಸ್ ಕೊಡೋ ಅವಕಾಶನಾದ್ರೂ ನಮಗ್ ಮಾಡ್ಕೊಡಿ. ಬೇಡಪ್ಪ, ನಿನ್ಗೇನಾದ್ರೂ ಕೆಲಸ ಇದ್ರೆ ಮಾಡ್ಕೊ, ನಾನು ಇಲ್ಲಿಂದ ಮನೆಗೆ ಹೋಗ್ಬಿಡ್ತೇನೆ. ನೀವು ನನ್ನನ್ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ, ನನ್ಗೆ ಗೊತ್ತು ನಿಮ್ ಮನ್ಸಲ್ಲಿ ತುಂಬಾ ಪ್ರಶ್ನೆ ಓಡ್ತಾ ಇರುತ್ತೆ. ಆದ್ರೆ ಏನು ಚಿಂತೆ ಮಾಡ್ಬೇಡಿ, ನೀವು ನನ್ನನ್ನ ಧಾರಾಳವಾಗಿ ನಂಬೋದು. ಬೇಕಾದ್ರೆ ನಿಮ್ ಮಗಳು ಅಮೂಲ್ಯಗೆ ಈಗ್ಲೇ ಕಾಲ್ ಮಾಡ್ಕೊಡ್ತೀನಿ. ಗಿರೀಶ್ ಅಂತ ಹೇಳಿ, ಗೊತ್ತಾಗುತ್ತೆ. ಮಾಡ್ಕೊಡ್ಲಾ? ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಮ್ಮ. ಇವತ್ತು ಅಚಾನಕ್ಕಾಗಿ ನೀವು ನನಗೆ ಸಿಕ್ಕಿದ್ರಿ, ಅದು ನನ್ ಪುಣ್ಯ. ನಾನೇನು ತುಂಬಾ ಬಲವಂತ ಮಾಡಲ್ಲ, ಜಸ್ಟ್ ಏನಾದ್ರೂ ಕುಡ್ಕೊಂಡು ಹೋಗಿ ಅಮ್ಮ, ಪ್ಲೀಸ್ ಮಾ. ಅಲ್ಲಪ್ಪ, ಬಲವಂತ ಮಾಡಲ್ಲ ಅಂತ ಆಗ್ಲಿಂದ ಮಾತಾಡಕ್ಕೂ ಬಿಡದೆ ಬಲವಂತ ಮಾಡ್ತಿದ್ಯಾ. ಸರಿ, ಬರ್ತೀನಿ. ಥ್ಯಾಂಕ್ಸ್ ಅಮ್ಮ. ಅಮ್ಮ ಬನ್ನಿ ಬನ್ನಿ ಅಮ್ಮ, ನಿಮ್ಮನೆ ಅಂತ ಅನ್ಕೊಳ್ಳಿ, ಏನು ಸಂಕೋಚ ಪಟ್ಕೋಬೇಡಿ, ಆರಾಮಾಗಿ ಕೂತ್ಕೊಳ್ಳಿ. ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾರೆ. ಒಂದೇ ಒಂದು ನಿಮಿಷ ಬರ್ತೀನಿ. ಅಣ್ಣ, ಅಂತೂ ಇಂತೂ ಆ ಅಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದ್ದೀನಿ. ಗುಡ್. ನಾನು ಹೇಳಿದ್ನಲ್ಲ, ಹಾಗೆ ಮಾಡು. ಸರಿ ಅಣ್ಣ. ಅಮ್ಮ ತೊಳಿ, ತಗೊಳ್ಳಿ ಅಮ್ಮ, ಇರ್ಲಿ ತಗೊಳ್ಳಿ, ಏನಾಗಲ್ಲ ತೊಳಿ.
ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಾ ಇಲ್ಲಪ್ಪ. ನಾನು ಸಾಮಾನ್ಯವಾಗಿ ಪರಿಚಯ ಇಲ್ದಿರೋರ ಹತ್ರ ಮಾತಾಡಕ್ಕೆ ಹೋಗಲ್ಲ. ಇವತ್ ಮಾತಾಡಿದ್ದು ಅಲ್ದೆ ನಿನ್ ಜೊತೆಗೆ ಮನೆಗೂ ಬಂದ್ಬಿಟ್ಟಿದೀನಿ. ಈ ಕಾಲದಲ್ಲಿ ನಿನ್ನಂತ ಹುಡುಗರು ತುಂಬಾ ಅಪರೂಪ. ದೇವ್ರು ನಿನ್ನ ಚೆನ್ನಾಗಿಟ್ಟಿದ್ಲಪ್ಪ. ಅಯ್ಯೋ, ಅಷ್ಟೊಂದು ದೊಡ್ಡ ಮಾತೆಲ್ಲ ಯಾಕಮ್ಮ ಮಾಡ್ತೀರಾ? ನಮ್ಮ ಅಣ್ಣಂಗೆ ನಿಮ್ದು ಅಮೂಲ್ಯದು ತುಂಬಾ ಪರಿಚಯನೇ ಇದೆ. ನೀವೇ ನಮ್ಗೇನು ಹೊಸಬ್ರಲ್ಲ ಬಿಡಿ. ನನ್ನನ್ನು ನಿಮ್ ಮಗ ಅಂತಾನೆ ಅನ್ಕೊಳ್ಳಿ ಅಮ್ಮ. ಹೌದಾ? ನಿಮ್ಮ ಅಣ್ಣಂಗೆ ನಾವು ಪರಿಚಯನಾ? ನಿಮ್ಗೆ ನಮ್ಮ ಅಣ್ಣ ಪರಿಚಯ ಇಲ್ದೇ ಇರ್ಬೋದಮ್ಮ, ಆದ್ರೆ ನಮ್ಮ ಅಣ್ಣಂಗಿದೆ. ನಿಮ್ಮ ಅಣ್ಣ ಅಂದ್ರೆ ಯಾರಪ್ಪ? ಅಮೂಲ್ಯ ಹೇಗ್ ಗೊತ್ತು? ನಮ್ಮ ಅಣ್ಣ ಮತ್ತೆ ವೇದಾಂತ್ ವಸಿಷ್ಠ ಅವರು ತುಂಬಾನೇ ಕ್ಲೋಸು. ನಮ್ಮ ಅಣ್ಣ ಸ್ಟಾರ್ಟ್ಅಪ್ ಕಂಪ್ನಿ ಡೆವಲಪ್ ಆಗಕ್ಕೆ ವೇದಾಂತ್ ಅವರೇ ಕಾರಣಮ್ಮ. ವೇದಾಂತ್ ಅವ್ರ ಜೊತೆ ನಮ್ಮಣ್ಣ ಈಗಲೂ ಬಿಸ್ನೆಸ್ ವಿಷಯದಲ್ಲಿ ಟಚ್ ಅಲ್ಲಿ ಇದಾರಮ್ಮ. ಪ್ರಾಜೆಕ್ಟ್ ವಿಷಯ ಏನೇ ಇದ್ರು ಅಮೂಲ್ಯನೇ ಅಮ್ಮ ಅಣ್ಣಗೆ ಕಾಲ್ ಮಾಡೋದು. ಅದು ಅಲ್ದೇನೆ ವೇದಾಂತ್ ಅವ್ರ ಜೊತೆ ಮದ್ವೆ ನಿಶ್ಚಯ ಆಗಿದೆ ಅಂತಲ್ಲಮ್ಮ. ಹೌದು ಕಣಪ್ಪ. ಆದ್ರೆ ಯಾಕಮ್ಮ, ಏನಾದ್ರು ತೊಂದರೆ ಇದೆಯಾ? ಹೆಣ್ಣೆತ್ತವ್ರಿಗೆ ಇನ್ನೇನ್ ಕಷ್ಟ ಇರತ್ತೆ ಹೇಳು, ಮದ್ವೆ ಮಾಡ್ಕೊಡೋದು. ವೇದಾಂತ್ ನಿಮಗ್ ಗೊತ್ತೇ ಇದೆಯಲ್ಲ, ದೊಡ್ಡ ಶ್ರೀಮಂತರು. ಅವ್ರ ಮಟ್ಟಕ್ಕೆ ನಾವು ಮದ್ವೆ ಮಾಡ್ಕೊಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ 30 ರಿಂದ 35 ಲಕ್ಷನಾದ್ರೂ ಬೇಡವಾ? ಅದನ್ನ ಹೊಂದ್ಸೋದು ದೊಡ್ಡ ಯಜ್ಞ ಆಗ್ಬಿಟ್ಟಿದೆ. ಅಯ್ಯೋ, ಈ ವಿಷಯ ನಮ್ಮ ಅಣ್ಣಂಗೆ ಗೊತ್ತಿದ್ರೆ ಒಂದೇ ಕ್ಷಣದಲ್ಲಿ ಸಾಲ ಮಾಡ್ತಾ ಇದ್ರಮ್ಮ. ನಿಮ್ ಬಗ್ಗೆ ನಮ್ಮ ಅಣ್ಣ ತುಂಬಾ ಹೇಳ್ತಾ ಇರ್ತಾರೆ. ಒಂದ್ ನಿಮಿಷ ರೀ, ಬಂದೆ. Good evening, sir. Good evening, madam. Dinner for two, sir? Yes. Please, this way. ಅರೇಂಜ್ಮೆಂಟ್ಸ್ ನಿಜವಾಗ್ಲೂ ಚೆನ್ನಾಗಿದೆ ಪಚಾರಿ. ಅರೇಂಜ್ ಮಾಡಿಸ್ತವ್ರು ಯಾರು ಹೇಳು? ನಾವ್ ಯಾವ್ದಕ್ಕೂ ಕಮ್ಮಿ ಇಲ್ಲ. ಅರೇಂಜ್ ಮಾಡಿರೋ ಕ್ರೆಡಿಟ್ಸ್ನು ಕೂಡ ನೀನೇ ತಗೊಳ್ತಿದ್ಯಾ, ಇದಕ್ಕೇನು ಕಡಿಮೆ ಇಲ್ಲ. ಬಾ ಕುತ್ಕೋ. ಪ್ಲೀಸ್ ಸರ್. ಥ್ಯಾಂಕ್ ಯು. ನಿಂಗೂ ಥ್ಯಾಂಕ್ಸ್. ಥ್ಯಾಂಕ್ಸ್. ಯಾಕೆ? ಚೇರ್ ಕೊಟ್ಟಿದ್ದಕ್ಕೆ. Waiter is on the way, sir. Kindly, please cooperate. ಈ ವೇಟರ್ ಪ್ರತಿಭೆ ಯಾರು? ವೇಟರ್ಗೆ ವೇಟ್ ಮಾಡಿ ಗೊತ್ತಾಗುತ್ತೆ. ಇದೊಂಥರ ಬೇರೆ ತರನೇ ಇದೆ, ತುಂಬಾ ಡಿಫ್ರೆಂಟ್ ಆಗಿದೆ.
ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ಇದು ನಿಮ್ಗೆ ಅಂತಾನೆ ತಂದಿರೋದು, ತಗೊಳ್ಳಿ. ಅಯ್ಯೋ ಇಲ್ಲಪ್ಪ, ಏನ್ ಹುಡುಗಾಟನ? ಗುರ್ತು ಪರಿಚಯ ಇಲ್ದಿರೋರ ಹತ್ರ ಇಷ್ಟೊಂದು ದುಡ್ಡು ನಾನು ತಗೊಳಕ್ಕಾಗಲ್ಲ. ಅದು ಅಲ್ಲದೆ ಇಷ್ಟು ದುಡ್ಡನ್ನ ನಾನು ಜೀವನದಲ್ಲಿ ಮೊದಲನೇ ಸರ್ತಿ ನೋಡ್ತಿರೋದು. ಬೇಡ, ನೀನ್ ತಗೊಂಡ್ ಒಳಗಡೆ ಹೋಗ್ಬಿಡಪ್ಪ. ನಾವು ನಿಮ್ಗೆ ಪರಿಚಯ ಇಲ್ಲ ಅನ್ನೋ ಕಾರಣಕ್ಕಲ್ವಮ್ಮ ನಾನು ಇಷ್ಟೆಲ್ಲ ಹೇಳಿದ್ದು. ಅಣ್ಣ ಇದ್ದಿದ್ರೆ ಇನ್ನೂ ತುಂಬಾನೇ ಕೊಡ್ತಾ ಇದ್ರು. ನಿಮ್ಗೆ ಸುಮ್ನೆ ತಗೊಳಕ್ ಮನ್ಸಿಲ್ಲ ಅಂದ್ರೆ ಅಟ್ಲೀಸ್ಟ್ ಸಾಲ ಅಂತನಾದ್ರೂ ತಗೊಳ್ಳಿ. ಆದ್ರೆ ನೀವು ಬಡ್ಡಿ ಕಟ್ಟೋ ಅಗತ್ಯ ಇಲ್ಲ. ಅಸ್ಲೂನು ಅಷ್ಟೇ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ್ಲೇ ವಾಪಸ್ ಕೊಡಿ. ನೀನೇನೇ ಹೇಳಪ್ಪ, ನಾನು ಇಷ್ಟೊಂದು ದುಡ್ಡನ್ನ ತಗೊಳಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ಅರ್ಶಿನ ಕುಂಕುಮದ ಜೊತೆ ₹100 ಇಟ್ಕೊಟ್ರೇನೆ ತಗೊಳೋದಕ್ಕೆ ಒಂಥರ ಆಗ್ತಾ ಇರತ್ತೆ. ಅಂಥದ್ರಲ್ಲಿ ಇಷ್ಟೊಂದು ದುಡ್ಡು ನಿನ್ನ ಹತ್ರ ತಗೊಳೋದಾ? ಇಲ್ಲ, ಸಾಧ್ಯನೇ ಇಲ್ಲ. ನನ್ ಮೇಲೆ ನಿಮ್ಗೆ ಈಗ್ಲೂ ಅನುಮಾನ ಅನ್ಸುತ್ತೆ. ಫೋನ್ ಮಾಡ್ಕೊಡ್ಲಾ? ಚೇಚೆ, ಹಾಗೇನಿಲ್ಲಪ್ಪ. ಮೊದಲು ನಿಮ್ಮೇನ್ ನಂಗೆ ನಂಬಿಕೆ ಬರ್ಲಿಲ್ಲ. ಆದ್ರೆ ಈಗ ನಂಬದೇ ಇರೋದಕ್ಕೆ ಯಾವ ಕಾರಣನೂ ಇಲ್ಲ. ನಿಮ್ಮಣ್ಣ ನಮ್ಮ ಮೇಲೆ ಇಷ್ಟೊಂದು ಗೌರವ ಇಟ್ಟಿದ್ದಾರೆ, ಅದೇ ತುಂಬಾ ಖುಷಿ ಆಗ್ತಿದೆ. ಆ ಖುಷಿನೇ ನನಗ್ ಸಾಕು, ದುಡ್ಡು ಬೇಡ. ನಾನು ಇಷ್ಟೆಲ್ಲ ಹೇಳದ್ಮೇಲೂ ನೀವು ತಗೊಂಡಿಲ್ಲ ಅಂದ್ರೆ ನಿಮ್ಮಿಷ್ಟ ಅಮ್ಮ. ಆದ್ರೆ ನಿಮ್ ಮಗಳು ಮದ್ವೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ತುಂಬಾ ಚೆನ್ನಾಗಾಗ್ಬೇಕು. ಏನೇ ಪ್ರಾಬ್ಲಮ್ ಇದ್ರು ನನ್ಗೊಂದು ವಿಷಯ ತಿಳಿಸಿ, ದಯವಿಟ್ಟು ಸಂಕೋಚ ಪಟ್ಕೊಂಬೇಡಿ. ಹಾ ಆಯ್ತಪ್ಪ, ಒಳ್ಳೇದಾಗ್ಲಿ. ಹಲೋ, ವಾಟ್ ಮೇಡಮ್? ಕಿಡ್ನಿ ಡೊನೇಟ್ ಮಾಡೋರು ಸಿಕ್ಕಿಲ್ವಾ? ಏನ್ ಹೇಳ್ತಾ ಇದ್ದೀರಾ? ಸಿಕ್ಕಿಲ್ಲ ಅಂದ್ರೆ ಇಮಿಡಿಯೇಟ್ ಕಾಲ್ ಮಾಡಿ ಅಂತ ಹೇಳಿದ್ನಲ್ಲ, ಯಾಕೆ ಲೇಟ್ ಮಾಡಿದ್ರಿ? ಇರಿ, ಮೊದಲು ಅಣ್ಣಂಗೆ ಹೇಳ್ತೀನಿ. ದುಡ್ಡು ಬಗ್ಗೆ ನೀವ್ಯಾಕೆ ಟೆನ್ಷನ್ ತಗೋತಾ ಇದ್ದೀರಾ? ಅದೆಷ್ಟು ಬೇಕಾದ್ರೂ ಖರ್ಚಾಗ್ಲಿ, 25 ಲಕ್ಷನೋ 35 ಲಕ್ಷನೋ ಕೊಡಕ್ ನಾನ್ ರೆಡಿ. ಮೊದಲು ನೀವು ಕಿಡ್ನಿ ಕೊಡೋರ್ನ ಹುಡುಕಿ. ಏನು ಈಸಿಯಾಗಿ ಸಿಗಲ್ಲ. ಇಲ್ಲಿ ಸಿಕ್ಕಿಲ್ಲ ಅಂದ್ರೆ ಫಾರಿನ್ ಇಂದ ಕರ್ಸೋಣ. ಎಲ್ಲಾ ಖರ್ಚುನು ಅಣ್ಣನೇ ನೋಡ್ಕೋತಾರೆ. ಒಟ್ನಲ್ಲಿ ನಮ್ಗೆ ಜೀವ ಉಳಿಬೇಕಷ್ಟೇ. ಸರಿ, ಬೇಗ ಕಾಲ್ ಮಾಡಿ. ಸಾರಿ ಅಮ್ಮ, ಒಂದು ಎಮರ್ಜೆನ್ಸಿ ಕಾಲು. ಪರವಾಗಿಲ್ಲಪ್ಪ, ನಾ ಹೊರಡ್ತೀನಿ. ಇರಿ ಅಮ್ಮ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲಪ್ಪ, ನೀನ್ ಅರ್ಜೆಂಟಲ್ಲಿ ಇದೆಯಾ ಅಂತ ಕಾಣುತ್ತೆ. ಅದೇನೋ ಜೀವ ಅಂತ ಬೇರೆ ಹೇಳ್ತಾ ಇದೆಯಾ. ನನ್ನ ಕಡೆ ಗಮನ ಹರಿಸ್ಬೇಡ, ನೀನು ಹೊರಡು, ನಾನು ನಡ್ಕೊಂಡು ಹೋಗ್ತೇನೆ. ಕಿಡ್ನಿ ಡೊನೇಟ್ ಮಾಡೋರು ಸಿಕ್ಕಿಲ್ವಾ? ಅದೆಷ್ಟು ಬೇಕಾದ್ರೂ ಖರ್ಚಾಗ್ಲಿ, 25 ಲಕ್ಷನೋ 35 ಲಕ್ಷನೋ ಕೊಡಕ್ ನಾನ್ ರೆಡಿ. ಅಲ್ಲ, ಬೆಳಗ್ಗೆಯಿಂದ 5-6 ಆಸ್ಪತ್ರೆ ಸುತ್ತಾಡಿದ್ರು 2-3 ಲಕ್ಷ ಸಿಗುತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಒಂದು ಕಿಡ್ನಿಗೆ 25-30 ಲಕ್ಷ ಅಂತ ಮಾತಾಡ್ಕೊತಿದ್ರು. ಅವ್ನು ಯಾರೋ ನನಗ್ ಸಂಬಂಧನೇ ಇಲ್ಲ. ಮನೆಗೆ ಕರೆದು ಉಪಚಾರ ಮಾಡಿದ್ದು ಅಲ್ಲದೆ ನನಗ್ ಸಂಬಂಧಪಟ್ಟಿರೋ ವಿಷಯನೇ ಫೋನ್ನಲ್ಲೂ ಮಾತಾಡ್ತಾ ಇದ್ದ. ಆ ದೇವ್ರು ನನಗೋಸ್ಕರನೇ ಈ ದಾರಿ ತೋರಿಸಿರ್ಬಹುದಾ? ತಡಿ ಏನಪ್ಪ? ಅರೆ ಅಮ್ಮ, ಏನಾರ ಮರ್ತ್ರ ಅಥವಾ ನಾನೇ ಡ್ರಾಪ್ ಮಾಡ್ಲಾ? ಇಲ್ಲ, ನೀನೀಗಷ್ಟೇ ಯಾರ ಹತ್ರನೋ ಕಿಡ್ನಿ ಬಗ್ಗೆ ವಿಚಾರಿಸ್ತಿದ್ದೆ ಅಲ್ವಾ? ಹೌದಮ್ಮ, ಅರ್ಜೆಂಟ್ ಆಗಿ ಕಿಡ್ನಿ ಬೇಕಾಗಿದೆ. ನಿರ್ಮಲಾ ಅಂತ ನಮ್ಮ ಅಣ್ಣಂಗೆ ಪಾಠ ಮಾಡಿರೋ ಟೀಚರು. ನಮ್ಮ ಅಣ್ಣಂಗೆ ಅವ್ರ ಕಂಡ್ರೆ ತುಂಬಾ ರೆಸ್ಪೆಕ್ಟ್, ತುಂಬಾ ಒಳ್ಳೆ ಟೀಚರು ಕೂಡ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಾನೇ ಕೊಡ್ತೀನಿ ಅಂತ ಇದ್ದಾನೆ. ಟೀಚರ್ ಅಮ್ಮ ಹುಷಾರಾಗ್ಬೇಕು ಅಂತ ತುಂಬಾನೇ ಒದ್ದಾಡ್ತಾ ಇದ್ದಾನಮ್ಮ. ಆದ್ರೆ ಬರೀ ದುಡ್ಡಿದೆ ಅಂತ ಕಿಡ್ನಿ ಸಿಗಲ್ಲ ಅಮ್ಮ, ಅದಕ್ಕೂ ಅದೃಷ್ಟ ಮಾಡಿರ್ಬೇಕು. ಯಾರ್ ತಾನೇ ಅಷ್ಟು ಈಸಿಯಾಗಿ ತಮ್ಮ ಅಂಗನ ಕಳ್ಕೊಂಡು ಇನ್ನೊಬ್ರು ಕೊಡಕ್ಕೆ ಮುಂದೆ ಬರ್ತಾರೆ? ನೀವೇ ಹೇಳಿ ಅಮ್ಮ. ನಾನೇ ಕಿಡ್ನಿ ಕೊಡ್ತೀನಪ್ಪ. ದುಡ್ಡು ಎಷ್ಟು ಸಿಗ್ಬೋದು? ಹಾ ಸರ್, ನೀವು ಮಾಡ್ರಿ ಹೇಳ್ತೀರಾ? ಸರ್, ನಿಮ್ಮ ಆರ್ಡರ್ ಹೇಳ್ತೀರಾ?
ಅವ್ರಿಗೆ ಏನ್ ಬೇಕೋ ಕೇಳಿ, ಅವ್ರು ಕೇಳಿದ್ನೆಲ್ಲ ತಂದ್ಕೊಟ್ಬಿಡಿ. ಪನ್ನೀರ್ ಸ್ಯಾಂಡ್ವಿಚ್ 2, ಸೂಪ್ 2, ಫ್ರೆಂಚ್ ಫ್ರೈಸ್ 1. ಸದ್ಯಕ್ಕೆ ಇಷ್ಟು ಕೊಡಿ, ಮೇನ್ ಕೋರ್ಸ್ ಆಮೇಲೆ ಆರ್ಡರ್ ಮಾಡ್ತೀವಿ. ಇದನ್ನೆಲ್ಲ ಬೇಗ ತಂದ್ಕೊಡ್ತೀರಲ್ವಾ? ಅಯ್ಯೋ ಅಫ್ಕೋರ್ಸ್ ಸರ್, ಇವತ್ತು ನೀವಿನ್ನೊಂದು ಸ್ಪೆಷಲ್ ಗೆಸ್ಟ್, ಅದಕ್ಕೆ ಶೆಫ್ ಅವರೇ ಖುದ್ದಾಗಿ ಬಂದು ಸರ್ವ್ ಮಾಡ್ತಾರೆ. ಓಹೋ, ಆ ಅವತಾರಗಳು ಇದೆಯಾ? ಸರಿ ಹೋಯ್ತು. ನಿಮ್ಗೋಸ್ಕರ ಮ್ಯೂಸಿಕ್ ಅರೇಂಜ್ ಮಾಡಿದೀವಿ. ಮಿಸ್ಟರ್ ಪಾಪ್ ಕಿಂಗ್ ಮ್ಯೂಸಿಷಿಯನ್ ಉಗಾಂಡದಿಂದ ಕರೆಸಿದೀವಿ. ಮಿಸ್ಟರ್ ಪಾಪ್ ಕಿಂಗ್ ಅವರೇ ಬನ್ನಿ. ಏನಮ್ಮ ಹೇಳ್ತಾ ಇದ್ದೀರಾ? ಯಾಕಪ್ಪ, ನಾನ್ ಕೊಟ್ರೆ ಆಗಲ್ವಾ? ಅದು ಆಮೇಲಿನ ಮಾತಮ್ಮ. ನಿಮ್ಮ ಮೇಲೆ ಅಣ್ಣಂಗೆ ತುಂಬಾ ಗೌರವ ಇದೆ. ನೀವು ಅಣ್ಣಂಗೆ ತಾಯಿ ಸಮಾನ ಆಗಿರ್ಬೇಕಾರೆ ನಿಮ್ಮ ಹತ್ರ ನಾವು ಕಿಡ್ನಿ ಅಂತೆಲ್ಲ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಯೋಚನೆ ಮಾಡ್ಬಿಡಪ್ಪ. ನಮಗೂ ವಯಸ್ಸಾಗ್ತಾ ಇದೆ. ನನಗೆ ಅಮ್ಮು ಅಲ್ಲದೆ ಇನ್ನು 3 ಜನ ಹೆಣ್ಮಕ್ಳಿದ್ದಾರೆ. ಅದರಲ್ಲಿ ಹಿರಿಯವಳಿಗೆ ಮದ್ವೆ ಆಗಿದೆ. ಈಗ ಅಮ್ಮು ಮದ್ವೆಗೆ ದುಡ್ಡು ಹೊಂದಿಸ್ಬೇಕಾಗಿದೆ. ನಿಮ್ ಹತ್ರ ನಾನು ಹಾಗೆ ದುಡ್ಡು ತಗೊಂಡ್ರೆ ಚೆನ್ನಾಗಿರಲ್ಲ. ಅದಕ್ಕೆ ಕಿಡ್ನಿ ಕೊಟ್ಟು ದುಡ್ಡು ತಗೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ. ಏನ್ ಗೊತ್ತಾಪ, ಇವತ್ ಬೆಳಗ್ಗೆಯಿಂದ ಇದೇ ವಿಷಯವಾಗಿ ಎಲ್ಲ ಕಡೆ ವಿಚಾರಿಸ್ಬಿಟ್ಟೆ, ಸುಸ್ತಾಗೋಯ್ತು. ಅದಕ್ಕೆ ಈಗ ನಾನು ನಿಮಗೆ ಕಿಡ್ನಿ ಕೊಟ್ರೆ ನಿಮ್ಗೂ ಒಳ್ಳೇದಾಗತ್ತೆ, ನನಗೂ ಸಹಾಯ ಆಗತ್ತೆ. ಇಲ್ಲ ಅಂತ ಹೇಳ್ಬೇಡಪ್ಪ. ಆದ್ರೂ ಯಾಕೋ ನನ್ಗೆ ಮನ್ಸಾಗ್ತಿಲ್ಲಮ್ಮ. ಇದ್ರ ಬಗ್ಗೆ ಅಣ್ಣನ ಹತ್ರ ಮಾತಾಡ್ಬೇಕು. ಪರವಾಗಿಲ್ಲ, ಈಗಲೇ ಫೋನ್ ಮಾಡಿ ಮಾತಾಡ್ಬಿಡಪ್ಪ. ನಾನು ಖಂಡಿತ ಕಿಡ್ನಿ ಕೊಡ್ತೀನಿ. ಇಲ್ಲ ಅಮ್ಮ, ಅಣ್ಣ ಬ್ಯುಸಿ ಇದ್ದಾನೆ. ನಾನು ಇವಾಗ ಕಾಲ್ ಮಾಡಿದ್ರು ಅವ್ನು ಪಿಕ್ ಮಾಡಲ್ಲ. ಯಾವ್ದಕ್ಕೂ ನಿಮ್ ನಂಬರ್ ಕೊಟ್ಬಿಟ್ಟೋಗಿ ನಾನು ಅಣ್ಣನ ಹತ್ರ ಮಾತಾಡಿ ನಿಮ್ಗೆ ಬೆಳಿಗ್ಗೆ ಕಾಲ್ ಮಾಡ್ತೀನಿ. ನಿಮ್ ಫೋನ್ಗೋಸ್ಕರ ನಾ ಕಾಯ್ತಾ ಇರ್ತೀನಿ. ಸರಿ ಅಮ್ಮ. ಏನಪ್ಪ, ದುಡ್ಡೆಷ್ಟು ಸಿಗುತ್ತೆ ಅಂತ ಹೇಳಲೇ ಇಲ್ಲ. ನೀವು ಕೊಡ್ತೀನಿ ಅಂತ ಹೇಳ್ತಿರೋದೇ ದೊಡ್ಡ ವಿಚಾರ. ನಿಮ್ಗೆ ಎಷ್ಟು ಬೇಕು ಅಂತ ಕೇಳಿಮಾ. ನನ್ನನ್ನೇ ಇಕ್ಕಟ್ಟಿಗೆ ಸಿಗಿಸ್ಬೇಡಪ್ಪ. ನೀವೆಷ್ಟು ಕೊಡ್ತೀರಾ ಅಂತ ನೀವೇ ಹೇಳ್ಬಿಡಿ. ಅಣ್ಣ 20-30 ಲಕ್ಷ ಆದ್ರೂ ಇಂದು ಮುಂದೆ ನೋಡ್ಬೇಡ ಅಂತ ಹೇಳಿದ್ದಾರೆ. ಹಾಗಾದ್ರೆ ನೀವಿನ್ ಯಾರ ಹತ್ರನೂ ಕಿಡ್ನಿ ಕೇಳಕ್ ಹೋಗ್ಬೇಡಿ. ನೀವ್ ಹೇಳಿದ ದುಡ್ಗೆ ನಾನೇ ಕಿಡ್ನಿ ಕೊಡ್ತೀನಿ. ನಾಳೆ ನಿಮ್ ಫೋನ್ ಕಾಯ್ತಾ ಇರ್ತೀನಿ. ಮಾಡ್ತೀಯ ತಾನೇಪ್ಪ? ಸರಿ ನಮ್ಮ, ಆಯ್ತು. ಅಯ್ಯೋ, ಇವ್ರು ನುಡಿಸ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಪ್ಲೇ ಮಾಡ್ಲಾ ಸರ್? ವೇಟರ್, ನನಗೆ ನನ್ನ ಫಿಯಾನ್ಸಿ ಜೊತೆ ಸ್ವಲ್ಪ ಪರ್ಸನಲ್ ಟೈಮ್ ಬೇಕು. ಸೊ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಡಿ. ಸಾರಿ ಸರ್, ಕ್ಯಾರಿ ಆನ್. ಸುಮ್ಮನೆ ಓವರ್ ಬೇಟ ಕೊಟ್ಟೆ ನಿಮಗೆ. ಈ ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿದೆ. ಆದ್ರೆ ಮೆನುಲಿ ಆಪ್ಷನ್ಸ್ ಕಡಿಮೆ ಇರುತ್ತೆ ಅನ್ಸುತ್ತೆ ಅಲ್ವಾ? ಪಾರ್ಸಲ್ ತಂದಿರೋದನ್ನ ತಂದು ಕೊಡ್ತಾರೆ ಪಾಪ. ಸ್ಟಾರ್ ಹೋಟೆಲ್ಸ್ ಅಲ್ಲಿ ಆಪ್ಷನ್ಸ್ ತುಂಬಾನೇ ಇರುತ್ತೆ. ಹೇ, ರಿಲ್ಯಾಕ್ಸ್, ತಮಾಷೆಗೆ ಹೇಳಿದೆ. ಥ್ಯಾಂಕ್ಸ್ ಬಜಾರಿ. ನನಗೆ ಸೆಟಪ್ ತುಂಬಾ ಇಷ್ಟ ಆಯ್ತು. ತುಂಬಾ ಸಿಂಪಲ್ ಆಗಿ ಚೆನ್ನಾಗಿದೆ.